ಅಯ್ಯೋ ಜಯ ನನ್ನ ಮನೆ ಬಿಡ್ ಬರ್ಲೆ ಜಯ ನಾನು ಇಲ್ಲೇ ಮನೆ ಬಿಡ್ ಬರ್ಲೆ ನಾನು ಇಲ್ಲೇ ಭಯ ಬಿಡ್ ಬರ್ಲೆ ಬಿಡಲ್ಲ ಅಷ್ಟೇ ಎಷ್ಟು ಸತಿ ಹೇಳ್ಬೇಕಲ್ಲ ಕುಡಿ ಆರಾಮಾಗಿ ಮಲ್ಕೋ ಇಲ್ಲೇ ಯಾಕ್ಲೆ ಜನ ಇಲ್ಲೋಣ ನೋವು ನಿನ್ ಪ್ರಾಣ ಒತ್ತೆ ಇಟ್ಟಾದ್ರು ಸರಿ ಈ ನನ್ನ ಮಗನ್ನ ಮನೆಗೆ ಬಿಟ್ಪ ಹೋಗೋಣ ತಗೊಳ್ಳೋಣ. ಥ್ಯಾಂಕ್ಸ್ ಇರ್ಲೆ ಏ ಕೊಡೋಣ ತಗೊಳ್ಳೋಣ ನೀವು ಹೋಗೋಣ ಜನ ಅಣ್ಣ ಹೋಗೋಣ. ಅಯ್ಯನೇ ಮೋಹನ್ ನಾನು ನಡ್ಕೊಂಡು ಹೋಗ್ತೀನಿ ಹೋಗಿರ್ಲೆ ಇರೋಣ ನಾ ಹೋಗ್ತೀನಿ ನಾನು ಇರಂಗಿಲ್ಲ ಫೋನ್ ಕೊಡೋಣ ಅಣ್ಣ ಫೋನ್ ಇದ್ಯಾಕೋ ಇದ್ಯಾಕೋ ಮಾಡ್ದೆ ತಗೊಳ ನನ್ನ ಮಗಳಲ್ಲಿ ಏನ್ರ ಜಯ ಸುಷ್ಮಾ ಏನ್ರಲ್ಲೇ ಕರ್ಕೋಬೋದಲ್ಲೇ ನನ್ನ ಮಕ್ಕಳ ಅಣ್ಣ ಆಟೋ ಕ್ಯಾಬು ಯಾವುದು ಇಲ್ಲ ನಾವು ಇಲ್ಲೇ ಮಲ್ಲಿಕಣ ನಾವು. ಅಣ್ಣ ತಡಿ ಯಾವುದೋ ಐತೆ ನೋಡ್ತೀನಿ. ಅಲ್ಲಿ ಇರೋಣ ನಿಮ್ಮ ಮನೆ ಕಳಿಸ್ತೀನಿ ಇರೋಣ ಇವತ್ತೇ ಕಳಿಸ್ತೀನಿ. ಯಾಕಣ್ಣ ತಳ್ದೆ ಒಳ್ಳೆ ಸಾಂಗ್ ಬರ್ತಿತ್ತು. ಹಲೋ ಹಲೋ ಸರ್ ಇಲ್ಲೇ ಸರ್ ಲೊಕೇಶನ್ ಅಲ್ಲೇ ಇದೆ. ಬನ್ನಿ ಬನ್ನಿ ಬರ್ತಾ ಇದೆ ಅವು ಜೋಣ ಬಾರೋಣ ಎಲ್ಲ ಹೋಯ್ತವನೆ ಬಾರೋಣ ಬಂದಣ ನೋಡೋಣ ಹೋಯ್ತವನೆ ನೋಡೋಣ ಬಂದ್ರ ಬಂದೆ ನಾನೇ ನನ್ನ ಚಪ್ಪಲಿ ಎಲ್ಲ ಹೊತ್ತು ಇಲ್ಲತ್ತೆ ಅಣ್ಣ ಬನ್ನಿ 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 ನೋಡು ಜಯ ಮತ್ತು ಸುಷ್ಮಾ ಅಣ್ಣ ಒಂದ್ ಸೆಕೆಂಡ್ ಗಾಡಿ ತಿರ್ಸ್ಕೊಂಡಿದ್ದೀನಿ ಇಳಿ ಸರ್ ಒಂದ್ ಸೆಕೆಂಡ್ ಇಳಿರಿ ಸರ್. ಇಲ್ಲ ಒಳ್ಳೆ ಸಾಸ್ ಆಯ್ತಲ್ಲ ಇಡ್ಲಿ ತಗೋರಲ್ಲ ಜಯ ಹಿಂಗ್ ತಿರುಗ್ತಾ ಇವಾಗ ಹತ್ತಿ ಸರ್. ಎಲ್ಲಿಗೆ ಸರ್ ಡ್ರಾಪು ಡ್ರಾಪು ಏನು ಡ್ರಾಪು ಜೆ ಪಿ ನಗರ
ಏ ಆಗಲ್ಲ ಸರ್, ಅಷ್ಟು ದೂರ ಎಲ್ಲ ಬರೋಕ್ಕಾಗಲ್ಲ ಸರ್. ನನ್ನ ಫೋನ್ ಬೇರೆ ಸ್ವಿಚ್ ಆಫ್ ಆಗುತ್ತೆ ಸರ್, ಚಾರ್ಜ್ ಬೇರೆ ಇಲ್ಲ. ಕ್ಯಾನ್ಸಲ್ ಮಾಡಿ ಸರ್. ಆಗಲ್ಲ ಸರ್, ಹೊಡ್ತೀನಿ ಸರ್, ಹೋಗಿ ಸರ್. ಬುಕ್ ಮಾಡಿದೀವಿ ತಾನೇ, ಅಕ್ಸೆಪ್ಟ್ ಮಾಡಿದ್ಯಾ ತಾನೇ? ಮುಚ್ಕೊಂಡು ಹೋಗ್ತಾ ಇರ್ಬೇಕು. ಬಿಡಿ ಸರ್. ಅಣ್ಣ ಜಯಣ್ಣ ಲವ್ ಯು ಜಯಣ್ಣ. ಅಣ್ಣ ಹೇಳ್ಬೇಡ ಸುಮ್ಮನಿರೋಣ. ಯಾರು ಜಯಣ್ಣ ಸರ್, ನಮ್ಮ ತಾಯಿ ಅಣ್ಣಗೂ ನಂಗೆ ರೂಟ್ ಎಲ್ಲ ಗೊತ್ತಿಲ್ಲ. ಫೋನ್ ಬೇರೆ ಸ್ವಿಚ್ ಆಫು, ಮ್ಯಾಪು ಇಲ್ಲ. ನೀವೇ ರೂಟ್ ಹೇಳಬೇಕು ಸರ್. ಹೆಲ್ಮೆಟ್ ಹಾಕೊಳ್ಳಿ ಸರ್, ಬಿದ್ದಿದ್ರೆ ನನ್ನ ಮೇಲೆ ಬರ್ತದೆ. ಗಟ್ಟಿ ಹಿಡ್ಕೊಳ್ಳಿ ಸರ್. ಸರ್ ಸ್ಟಡಿ ನಡಿ ರೂಟ್ ನಾನು ಹೇಳ್ತೀನಿ. ನಡಿ, ತಲೆ ಕಡಿಸ್ಕೋಬೇಡ. ಎಲ್ಲ ರೂಟ್ ಲೆಫ್ಟ್. ಓಕೆ ಓಕೆ. ರೈಟ್. ಆಯ್ತು, ಅದು ಮಗನೇ. ಇವಾಗ ಹೇಳಿ ಸರ್ ರೂಟು. ರೈಟ್ ಹೇಳಿ ಸರ್. ತಗೊಂತೀನಿ. ರೈಟ್ ಮುಂದಕ್ಕೆ ಹೋಗ. ಹೋಗು ಹಿಂಗೆ ಹೋಗ್ಬೋದು. ಹೋಗು. ಏನಾಯ್ತಣ್ಣ? ಯಾಕಣ? ಏನಾಯ್ತು ಹೇಳೋಣ? ಏನಾಯ್ತು ಹೇಳು. ಹೋಗಿ ಕೈಯಲ್ಲೇ ತಗೊಳ್ಳೋಣ. ಅವನು ಏನ್ ಫೋನು ಸ್ವಿಚ್ ಆಫು. ಇವನ್ ರೂಟ್ ಅದು ಹೆಂಗೆ ಹೇಳ್ತಾನೋ ಗೊತ್ತಿಲ್ಲ. ನನ್ನ ಕತೆ ಇವತ್ತು. ತಗೋ ಹೆಲ್ಮೆಟ್ ಹಾಕೋ. ಗಟ್ಟಿ ಹಿಡ್ಕೊಂಡು ಕುತ್ಕೊಳ್ಳಪ್ಪ. ಇವಾಗ ಹೆಂಗಣ್ಣ ರೂಟು? ಸ್ಟ್ರೈಟ್, ಆಮೇಲೆ ರೈಟ್, ಆಮೇಲೆ ಲೆಫ್ಟ್. ಓಕೆ ಸರ್, 3 ರೂಟ್ ಐತೆ. ಎಲ್ಲಿ ಸರ್? ಹೆಂಗೋ ಸರ್? ರೈಟಾ ಲೆಫ್ಟಾ ಸ್ಟ್ರೈಟಾ? ಹೇಳ್ಗುರು. ಐ ಸರ್ 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 ಸತ್ತು ಹೋಗೋನಲ್ಲಪ್ಪ. ಪೊಲೀಸ್ ಬೇರೆ ಬರ್ತಾವ್ರು, ಏನ್ ಮಾಡೋದು? ಅಯ್ಯೋ
ಹಲೋ ಹಾಂ ವಾ ಬರ್ತಾ ಇದ್ದೀನವ, ಮುಂಜಾನೆ ಬರ್ತೀನವ. ಹಾಂ ಮಾವನ ಬಂದು ಕರ್ಕೊಂಡೋಗಿ ಹೇಳವ. ಹಾಂ ಆಯಿತು ಆಯಿತು, ಮಾವನಿಗೆ ಅಲ್ಲಿ ಇಲ್ಲಿ ದುಡ್ಡು ಕೇಳೋಕೆ ಹೇಳು ಸ್ವಲ್ಪ. ಹಾಂ ಹ್ಞೂ ಯಾವ ತರ್ತಾ ಇದ್ದೀನಿ, 2.5 ಲಕ್ಷ ಐತೆ ವಾ ತರ್ತಾ ಇದ್ದೀನಿ. ಹಾಂ ಹಾಂ ನೀ ಏನು ಚಿಂತೆ ಮಾಡಬೇಡ, ಮುಂಜಾನೆ ಬರ್ತೀನಿ ನಾನು. ಹಾಂ ಆಯಿತು ಮುಂಜಾನೆ ಬರ್ತೀನಿ. ಹಾಂ ಆಯ್ತವ ನೀ ಏನು ಚಿಂತೆ ಮಾಡಬೇಡ. ಹಾಂ ಆಯ್ತು ಸರ್ ನಿಲ್ಲಿಸಿ ಸರ್ ಬಸ್ ಸ್ಟ್ಯಾಂಡ್ ಆ ಕಡೆ ಇದೆ ಸರ್, ನಿಲ್ಲಿಸಿ ಸರ್ ಇರುವ ಮಾಡ್ತೀರವ ಕಾಲಿಗೆ ಸರ್ ನಿಲ್ಲಿಸಿ ಸರ್ ಬಸ್ ಸ್ಟ್ಯಾಂಡ್ ಆ ಕಡೆ ಇದೆ ಸರ್ ಈ ಕಡೆ ಯಾಕೆ ತರ್ತಾ ಇದ್ದೀರಾ ಸರ್, ನಿಲ್ಲಿಸಿ ಸರ್ ಬಸ್ ಸ್ಟ್ಯಾಂಡ್ ಆ ಕಡೆ ಇದೆ ಸರ್, ಈ ಕಡೆ ಯಾಕೆ ಬರ್ತಾ ಇದ್ದೀರಾ ಸರ್ ಈ ಕಡೆ ಯಾಕೆ ತರ್ತಾ ಇದ್ದೀರಾ ಸರ್ ಭಯ ಆಗ್ತಾ ಇದೆ ಸರ್, ಸರ್ ನಮ್ಮ ಅಮ್ಮ ಕಾಯ್ತಾ ಇರ್ತಾರೆ ಸರ್, ಪ್ಲೀಸ್ ಸರ್ ಬಿಡಿ ಸರ್ ಮನೆ ಆ ಕಡೆ ಇದೆ ಸರ್, ಪ್ಲೀಸ್ ಸರ್ ಬಿಡಿ ಸರ್. ಸರ್ ಯಾವ ಪ್ಲೇಸು ಸರ್ ಇದು ಸರ್ ಬಸ್ ಸ್ಟ್ಯಾಂಡ್ ಬಿಡಿ ಸರ್ ನನಗೆ. ಹೆಸರುಘಟ್ಟ ಕೆರೆಯ ಬಳಿ ಓರ್ವ ಯುವಕನ ಮೃತದೇಹ ಪತ್ತೆಯಾಗಿತ್ತು ಸ್ವಾಮಿ. ಅದೇ ಜಾಗದಲ್ಲಿ ಶಂಕಿತನ ಐಡಿ ಕಾರ್ಡ್ ಕೂಡ ಪತ್ತೆಯಾಗಿದೆ. ಆ ಐಡಿ ಕಾರ್ಡ್ ಯಾರದ್ದು, ಅಲ್ಲಿಗೆ ಬಂದಿದ್ದ ಆ ವ್ಯಕ್ತಿ ಯಾರು ಅಂತ ಪತ್ತೆ ಹಚ್ಚಲು ಪೊಲೀಸರು ಎಂದಿಗೂ ಹರಸಾಹಸ ಪಡುತ್ತಿದ್ದಾರೆ ಕಣ್ರಿ. ಇದೀಗ ಬಂದ ಸುದ್ದಿ, ಕೊನೆಗೂ ಸಿಕ್ಕಿಬಿದ್ದ ಘೋರ ಪಾತಕಿ ಕಣ್ರಿ. ನೋಡೋಕೆ ಮಾತ್ರ ಸಾಮಾನ್ಯವಾಗಿದ್ದರು, ಬೈಕ್ ಟ್ಯಾಕ್ಸಿ ರೈಡರ್ ಆದ್ರೆ ಮಾಡಿದ್ದು ಮಾತ್ರ ಎಂತ ಕೆಲಸ ಗೊತ್ತಾ? ದುಡ್ಡಿಗೋಸ್ಕರ ಸಾಲು ಅಮಾಯಕರ ಕೊಲೆ ಮಾಡ್ತಾ ಇದ್ರು. ಈತ ಯಾಕೆ ಕೊಲೆ ಮಾಡಿದ, ಹೇಗೆ ಮಾಡಿದ ನೋಡಿ ನಿಮ್ಮ ಈ ಮುಂದಿನ ಸಂಚಿಕೆಯಲ್ಲಿ.